ಇಡೀ ಪ್ರಪಂಚನ ಗೆದ್ದಿರೋ ಅಶೋಕ ಚಕ್ರವರ್ತಿನ ಮೆರವಣಿಗೆ ಮಾಡಿಸ್ದಂಗಿತ್ತು. ಹ್ಯಾಟ್ಸ್ ಆಫ್ ಹೇಳಬೇಕು ಪ್ರೇಮ್ಗೆ. ಮಲ್ಟಿ ಸ್ಟಾರು. ಯಾಕಂದರೆ ಸಂಜಯ್ ದತ್ತು, ರಮೇಶ್, ರವಿಚಂದ್ರನು, ಕೊನೆಗೆ ಸುದೀಪ್ ನೋಡಿ. ಇದಕ್ಕಿದ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಥಿಯೇಟ್ರಿಗೆ ಬರೋಂಗಾಯ್ತು. ಬಂದಿದ್ದು ಯಾವ ಫಿಲಮ್ ಅಂದರೆ ಕೆ ಡಿ ಫಿಲಮ್ಮು. ನೋಡೋಣ ಹೆಂಗಿದೆ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸುಮ್ಮನೆ ಬಂದುಬಿಟ್ಟಿದೆ ನೋಡಿ. ಎಲ್ಲ ಕಾಯ್ತಾರೆ. ಎಲ್ಲೋತು ಯಾರು? ನೀವಮ್ಮ ಕೇಳಲ್ಲ. ಮೊಬೈಲ್ ನನ್ನ ಕೈಲಿ ಕೊಟ್ಬಿಟ್ಟು ಅಮ್ಮ ಒಳಗೆ ಹೋಗ್ಬಿಟ್ಟಿದ್ದೆ. ನೋಡಿ ಎಲ್ಲ ವೆಯ್ಟಿಂಗಲ್ಲಿದ್ದಾರೆ. ಎಲ್ಲಿಗೆ ಹೋಗ್ಬೇಕಾದ್ದು? ಹೋಗೋದು ಈಗ 10 ಗಂಟೆ ಶೋಗೆ. ಈಗ ಇನ್ನೂ ಅರ್ಧ ಗಂಟೆ ಕಾಯ್ಬೇಕಾ? ಅರ್ಧ ಗಂಟೆನಾ? ಹಾಂ. ಇದು ಆ್ಯಕ್ಚುಲಿ ಬಿಲ್ಡಿಂಗು ಡಿಮಾರ್ಟ್ ಇರೋ ಅಂಥ ಬಿಲ್ಡಿಂಗ್ ಇದು. ಕೆಳಗಡೆ ಡಿಮಾರ್ಟ್ ಇದೆ ನೋಡಿ. ಕೆಳಗಡೆ ಡಿಮಾರ್ಟು, ಮೇಲ್ಗಡೆ ಮೀರಜ್ ಸಿನಿಮಾಸು. ಅರ್ಜೆಂಟಲ್ಲಿ ಸೀಟ್ ಬುಕ್ ಮಾಡಿದ್ದಾಯಿತು. ಸೀಟ್ ಖಾಲಿ ಇದೆ. ಇವತ್ತೇನು ರಶ್ ಇಲ್ಲ. ಯಾಕಂದರೆ ವೀಕೆಂಡ್ ಏನಿಲ್ಲ ಇವತ್ತು. ವೀಕೆಂಡ್ ಇಲ್ದಲೇ ಇರೋದ್ರಿಂದ ಟಿಕೆಟ್ ಸಿಕ್ತು. ಓಕೆ, ಕಾರ್ ಪಾರ್ಕಿಂಗ್ ಮಾಡಿ ಬಂದಾಯಿತು. ಇನ್ನು ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತೇಳಿ. ಆಯಿತು, ಹೋಗಿ ಕರ್ಕೊಂಬ. ಬೇಗ ಕರ್ಕೊಂಬ. ಟೀ ಮಾಡ್ಕೊಂಡು ಕೂಡಲೇ ಓಡೋಗ್ಬಿಟ್ಟೈತವ್ರಮ್ಮ. ಏನೋ ಬೆಳ್ಳುಳ್ಳಿ ತಗೋಬೇಕು ಅಂತ. ಹಾಂ, ಬೆಳ್ಳುಳ್ಳಿ ಅಲ್ಲ, ಬೇರೆ ಏನೋ ನೋಡ್ತೀನಿ. ಅದು ಇದು ಸಿಗತ್ತಾ ಅಂತ ನೋಡ್ತೀನಿ. ಹಾಂ, ಫೋನ್ ತೊಗೊಂಡೋಗಿಲ್ಲಲ್ಲ. ಬರ್ತಾರೆ ಅಂತ ಗೊತ್ತು, ಅದಕ್ಕೆ. ಇದೇ ಡಿಮಾರ್ಟು ಕೆಳಗೆ ಇರೋಂಥದ್ದು. ಇದು ಸಡನ್ ಪ್ಲಾನಿಂಗ್ ಆಗಿದ್ದು. ಕೆಡಿ ಹೆಂಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ, ಅದು ರಿವ್ಯೂ ಮಾಡ್ದಂಗೆ ಆಗತ್ತೆ. ಓಕೆ ನೋಡಿ, ಇದೇ ಮೀರಜ್ ಸಿನಿಮಾ. ಇದು ಎಂಟ್ರೆನ್ಸ್ ಇದೆ. ಇಲ್ಲಿಂದ ಎಂಟ್ರೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ಯಾರ ನೋಡಿ. ಮೀರಜ್ ಸಿನಿಮಾಸ್ ಕೆಳಗಡೆ ಡಿಮಾರ್ಟ್ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಜನ ಕ್ರೌಡ್ ಜಾಸ್ತಿ. ಇದೆ ನೋಡಿ ಮೀರಜ್ ಸಿನಿಮಾಸು. ದಯವಿಟ್ಟು ಕೆ ಡಿ ಮೂವಿ ಬರೋರು 18+ ಇರೋವಂಥದ್ದು. ಯಾವುದೇ ಕಾರಣಕ್ಕೂ ಸಣ್ಣ ಮಕ್ಕಳನ್ನ ಕರ್ಕೊಂಬರ್ಬೇಡಿ. ಕರ್ಕೊಂಬಂದರೆ ಬಿಡ್ತಾ ಇಲ್ಲ. ಇಲ್ಲಿ ಆಲ್ರೆಡಿ ಬಿಡ್ತಾ ಇಲ್ಲ. 18+ ಇದೆ ಕೆ ಡಿ. ಅದರಲ್ಲಿ ಕಂಟೆಂಟು ಮಕ್ಕಳು ನೋಡೋವಂಥದ್ದಿಲ್ಲ ಅಂತೇಳಿ ಪ್ರಾಬ್ಲಮ್ಮು. ಸುಮಾರು ಥಿಯೇಟ್ರ್ಗಳಲ್ಲಿ ಬಿಡ್ತಾ ಇಲ್ಲ. ನಾವು ಬಂದಿದ್ದ ಥಿಯೇಟ್ರಿಗೂ ಬಿಡ್ತಾ ಇಲ್ಲ 18+ ಇರೋದ್ರಿಂದ. ಓಕೆ ನೋಡಿ, 18+ ಇರೋದು. ಇನ್ನೊಬ್ರು ಕ್ಲಾಶ್ ಆಯಿತು. ನಮ್ಮ ಹುಡುಗಂದೊಬ್ಬಂದು ಬಿಡಲ್ಲ ಅಂತ ಇದ್ರು. ಓಕೆ, ಓಯ್ ಸ್ಕ್ರೀನ್ ನಂಬರ್. ಆ ಸ್ಕ್ರೀನು ಈ ರೋ 1450. ಈ 14-15. ಸರ್ ಕೆ ಡಿ ಯಾವ ಸ್ಕ್ರೀನು? ನಿಮ್ದು ಅಲ್ಲಿ ಸ್ಕ್ರೀನ್ 3. ಓಯ್ ಫೋನ್ ಕೊಡ್ತಾನೆ. ಫೋನ್ ಇಸ್ಕೊಳ್ಳೆ. ದಯವಿಟ್ಟು ಕೆ ಡಿ ಮೂವಿನ 18+ ಮಾತ್ರ ಮಕ್ಕಳನ್ನ ಕರ್ಕೊಂಬರ್ಬೇಡಿ. ಕರ್ಕೊಂಬಂದರೆ ಕೆಲವೊಂದು ಥಿಯೇಟ್ರಲ್ಲಿ ಮಾತ್ರ ಬಿಡ್ತಾರೆ, ಕೆಲವೊಂದು ಥಿಯೇಟ್ರಲ್ಲಿ ಬಿಡಲ್ಲ. ಮತ್ತು ನಂಗೆ ಹೆಂಗೆ ಬಿಟ್ಟರು? ಇದು 18+, ಬಟ್ ಏನೋ ಹಾಳು ದೊಡ್ಡದಿದೆಯಲ್ಲ ಅಂತೇಳಿ ಆಯ್ತಷ್ಟೇ. ಅವನು 18+, ಬಟ್ ಬಿಡ್ತಾ ಇಲ್ಲ. ಕೆಲವೊಂದು ಥಿಯೇಟ್ರಲ್ಲಿ ಮಾತ್ರ ಬಿಡ್ತಿದ್ದಾರೆ ಅಷ್ಟೇ. ಹಾಂ, ನೀನೇ ಮಾಡಿದ್ದಲ್ಲ. ಅಂತ ಬಿಟ್ಟು ಈಗ ಮೂವಿ ನೋಡ್ರಿ, ಇದು ಫುಲ್ ಸೈಕಾಗಿದೆ ಅಂತ ಅನ್ನೋದು ಮೂವಿ. ಈಗೆಲ್ಲ ಬಂದು ನಿಂತೀವಿ. ನಮ್ಮಮ್ಮ ಮತ್ತು ಪ್ರತೀಕ್ ಅವರಿಬ್ಬರು ಬೇರೆ ಫಿಲಮ್ಗೆ ಹೋಗಿದ್ದಾರೆ. ಅವರು ಸ್ವಲ್ಪ ಹತ್ಲಾಗಿ ಹೋಗ್ಬೇಕು ಅನ್ನೋದು ಅಲ್ಲಿ ನಿಮಗೆ ಕಾಣ್ಬೋದು ನೋಡಿ.
ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಅಲ್ಲೇ ಹೋಗಿ ಮೀನ್ಸ್ ಅವ್ರು ಬೇರೆ ಮೂವಿ ನೋಡ್ತಾ ಇದ್ದಾರೆ, ನಾವಿಲ್ಲಿ ಬೇರೆ ಮೂವಿ ಹೋಗ್ತಾ ಇದ್ವಿ. ಐ ಥಿಂಕ್ ಇವ್ರಿಗೇನೋ ತೊಗೊತಾರೆ ಅನಿಸುತ್ತೆ. ಅಪ್ಪ ಏನೀಗ ಪಾಪ್ಕಾರ್ನ್ ಬೇಗ ಹಲೋ ಗೈಸ್, ಫಿಲಮ್ ಮಾತ್ರ ಎಕ್ಸ್ಟ್ರಾರ್ಡ್ನರಿ. ಇಂಟ್ರೋಲ್ ಬಿಟ್ಟಿದೆ, ಇನ್ನೇನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಆಲ್ರೆಡಿ ಸ್ಟಾರ್ಟ್ ಆಯ್ತು ಅನ್ಸುತ್ತೆ. ಬನ್ನಿ ಆಮೇಲೆ ಹೇಳ್ತೀನಿ, ಅದು ಇದೆಲ್ಲ ಆಮೇಲೆ ಹೇಳ್ತೀನಿ. ಫ್ರೆಂಡ್ಸ್ ಇಲ್ಲಿ ಮಕ್ಕಳು ತೊಗೊಂಡೋದ್ವಿ. ಇವಾಗ ಸ್ಯಾಂಡ್ವಿಚ್ ತವೆ ಅಂತ ತೊಗೊಂಡ್ವಿ. ಏನಂದರೆ ಸ್ಯಾಂಡ್ವಿಚ್ಚು ಅವರು ಹಂಗೆ ಬಿಸಿ ಮಾಡಿ ಅಲ್ಲೇ ಕೊಡ್ತಾರಂತೆ ಬಂದು ಸೀದಾ. ಅದಕ್ಕೆ ನಂಬರೆಲ್ಲ ಹೇಳಿದ್ವಿ ಏನಂತ ನೋಡಿ, ಎಲ್ಲ ಕಾಯ್ತಾರೆ. ಹೋಗಿ ಹೋಗಿ ಒಳಗೆ ಒಳಗೆ ನಡಿ ನಡಿ ನಡಿ. ಸ್ಟಾರ್ಟ್ ಆಯಿತು. KD ಫಿಲ್ಮ್ ನೋಡ್ಕೊಂಬಂದಿದ್ದಾಯಿತು. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಎಕ್ಸ್ಟ್ರಾರ್ಡ್ನರಿಯಾಗಿ ತೆಗ್ದಿದ್ದಾರೆ ಪ್ರೇಮ್. ಹ್ಯಾಟ್ಸ್ ಆಫ್ ಹೇಳಬೇಕು ಪ್ರೇಮ್ಗೆ. ಮಲ್ಟಿ ಸ್ಟಾರು. ಯಾಕಂದರೆ ಸಂಜಯ್ ದತ್ತು, ರಮೇಶು, ರವಿಚಂದ್ರನು, ಕೊನೆಗೆ ಸುದೀಪ್ ಕೂಡ ಬಂದಿದ್ದಾಯಿತು. ಎಷ್ಟು ಫಿಲಮ್ ಇದೆ ಅಂದರೆ, ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಎರಡೂವರೆ ಗಂಟೆ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲ್ಲ, ಅಂಥ ಫಿಲಮ್ ತೆಗ್ದಿದ್ದಾರೆ. ದಯವಿಟ್ಟು ಒಂದ್ಸಲ ನೋಡಿ. ಬಟ್ ಇದೇನಪ್ಪ ಅಂದರೆ 18+ ಮಕ್ಕಳನ್ನ ಕರ್ಕೊಂಬಂದರೆ ನಿಜವಾಗ್ಲೂ ಒಳಗಡೆ ಬಿಡೋಲ್ಲ. ಕೆಲವೊಂದ್ರಲ್ಲಿ ಬಿಡ್ಬೋದೇನೋ ಗೊತ್ತಿಲ್ಲ, ಬಟ್ 18+ ಇರೋದ್ರಿಂದ 100ಕ್ಕೆ 100 ಬಿಡಲ್ಲ ಒಳಗೆ. ಬಟ್ ಫಿಲಮ್ ಮಾತ್ರ ಭಾಳ ದಿನದ ಮೇಲೆ ಒಂದು ಒಳ್ಳೆ ಫಿಲಮ್ ನೋಡ್ದಂಗೆ ಆಯಿತು. ಬಟ್ ಏನಪ್ಪ ಅಂದರೆ ಸ್ವಲ್ಪ ಲಾಂಗು ಮಚ್ಚು ಬ್ಲಡ್ ತೋರಿಸೋದು ಸ್ವಲ್ಪ ಜಾಸ್ತಿ ಇದೆ. ಅದೊಂದು ಬಿಟ್ಟರೆ ಫಿಲಮ್ ಹೆಂಗೆ ಓಡುತ್ತೆ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹೆಂಗೆ ಓಡುತ್ತೆ ಅಂತಲೇ ಮಾತ್ರ ನಿಜವಾಗ್ಲೂ ಗೊತ್ತಲ್ಲ. ಅಷ್ಟು ಚೆನ್ನಾಗಿ ಮ್ಯೂಸಿಕ್ಕು, ಅಷ್ಟು ಆರ್ಟಿಸ್ಟ್ಗಳು, ಅಷ್ಟು ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ, ಅಂಥ ಫೀಲಿಂಗ್ ಇದೆ. ಬಟ್ ಮಿಸ್ ಮಾಡ್ಕೊಬೇಡಿ, ಥಿಯೇಟ್ರಲ್ಲಿ ನೋಡಿ. ಥಿಯೇಟ್ರ್ ಎಫೆಕ್ಟ್ ಬೇರೆ ಇರುತ್ತೆ, ನಿಮಗೆ ಮನೇಲಿ ಕೂತ್ಕೊಂಡು ಮೊಬೈಲ್ TV-ನಲ್ಲಿ ನೋಡೋ ಎಫೆಕ್ಟ್ ಬೇರೆ ಇರುತ್ತೆ. ಥಿಯೇಟ್ರ್ ಎಫೆಕ್ಟ್ ಮಾತ್ರ ಸೂಪರ್ ಎಕ್ಸ್ಟ್ರಾರ್ಡ್ನರಿ. 5 ಸ್ಟಾರ್ ರೇಟಿಂಗ್ 100%. ಅದ್ರಲ್ಲಿ ಮುಲ್ಲಾಜೆ ಇಲ್ಲ. ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. KD ಫಿಲಮ್ ಮಾತ್ರ ಧ್ರುವ ಸರ್ಜಾ ಆ್ಯಕ್ಟಿಂಗು ಮಸ್ತಾಗಿದೆ. ಇದರಲ್ಲಿ ಫುಲ್ಲು ಪ್ಲಡ್ಜಾಗಿ ಮಾಡಿದ್ದಾರೆ. ಫುಲ್ಲು ಎಕ್ಸ್ಟ್ರಾರ್ಡ್ನರಿಯಾಗಿ ಮಾಡಿದ್ದಾರೆ. ಪ್ರತಿಯೊಂದು ಎಕ್ಸ್ಟ್ರಾರ್ಡ್ನರಿ, ಯಾವುದ್ರಲ್ಲೂ ಕಮ್ಮಿ ಆಯಿತು ಅನ್ನೋದು ಫಿಲಮ್ಮೇ ಇಲ್ಲ. ಹೆಂಗೆ ಸ್ಟಾರ್ಟ್ ಆಯಿತು, ಹೆಂಗೆ ಮುಗೀತು, ಇಂಟ್ರೋಲ್ ಯಾವಾಗ ಬಂತು, ಏನೂ ಅರ್ಥ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ತೆಗ್ದಾರೆ ಮಾತ್ರ. ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ. ಕನ್ನಡ ಫಿಲಮ್ಮು ಪ್ಯೂರ್ ಸೂಪರಾಗಿದೆ. ಹಿಂದಿ ಆ್ಯಕ್ಟ್ರಸ್ಗಳಿದ್ರು ತೊಂದರೆ ಇಲ್ಲ, ಎಲ್ಲರೂ ಗೊತ್ತಿರೋಂಥದ್ದೇ. ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಸಂಜಯ್ ದತ್ ಆಗಿರ್ಬೋದು, ಆ್ಯಕ್ಟಿಂಗ್ ಎಲ್ಲರದು ಸೂಪರಾಗಿದೆ ಮಾತ್ರ. ಎಕ್ಸ್ಟ್ರಾರ್ಡ್ನರಿ ಫಿಲಮ್ಮು 100%. ಥಿಯೇಟ್ರಲ್ಲೇ ನೋಡಿ ಮಾತ್ರ ಸೂಪರ್. ನಾವು ಇನ್ನೇನು ನೋಡಿ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಚೆನ್ನಾಗಿದೆ ಮಾತ್ರ ಫಿಲಮ್ ಮಾತ್ರ ಎಕ್ಸ್ಟ್ರಾರ್ಡ್ನರಿ. ನೋಡಿ, ಇವಳಿಗೆ ಬಿಟ್ಬಿಟ್ರು. ಇವನೊಬ್ಬ ಮಾತ್ರ, ಇವನಿಗೆ ಥಿಯೇಟ್ರಿಗೆ ಬಿಡಲಿಲ್ಲ. 18+ ಇಲ್ಲ, ಪಾಪ ಆಗ್ಬಿಟ್ಟ, ಅವನು ಮಗು ಆಗ್ಬಿಟ್ಟ, ಹಂಗಾಗಿ ಬಿಡಲಿಲ್ಲ. ಅವ್ರ ಜೊತೆ ಇನ್ನೊಬ್ಬರು ಹೋಗಂಗಾಯ್ತು. ಇಬ್ಬರು ಮಿಸ್. ಬಟ್ ಮಾಡಿದ್ದಾರೆ. 18+ ಬದಲು ಸ್ವಲ್ಪ ಬ್ಲಡ್ಡನ್ನು ಕಡಿಮೆ ತೋರಿಸಿ ಎಲ್ಲರೂ ನೋಡೋಂಗೆ ಮಾಡಬೇಕಿತ್ತು. ಅದೊಂದು ಮಾತ್ರ ಮಿಸ್ ಆಯಿತು ಪ್ರೇಮರಿಗೆ, ಅದೊಂದು. ಬಟ್ ಓಕೆ. ಬಟ್ ಅದು ಒಂದು 18+ ಯಾಕೆ ನೀವು ಅಷ್ಟೊಂದು ಬ್ಲಡ್ ತೋರಿಸ್ತಿದ್ದು, ಅದು ಸ್ವಲ್ಪ ಅರ್ಥ ಆಗಲಿಲ್ಲ. ಓಕೆ, ಫಿಲಮಿಗೆ ಬೇಕಿತ್ತು, ಬಟ್ ಸ್ವಲ್ಪ ಓವರ್ ಆಯಿತು ಅಂತ ನನಗನ್ನಿಸ್ತು. ಸ್ವಲ್ಪ ನೆಕ್ಸ್ಟ್ ಫಿಲಮ್ ತೆಗೆಯುವಾಗ ಇನ್ ಕೇಸು KD 2 ಪಾರ್ಟು ಆ ಥರ ಎಲ್ಲ ತೆಗೆದಿದ್ರೆ, ಅಥವಾ ಬೇರೆ ಫಿಲಮ್ ತೆಗೆದಿದ್ರೆ ಸ್ವಲ್ಪ 18+ನ ಆದಷ್ಟು ಮಾಡಬೇಡಿ. ಎಲ್ಲರೂ ನೋಡೋಂಗಿರಬೇಕು, ಆ ರೀತಿ ಮಾಡಿ. ಓಕೆ, ಇವತ್ತಿನ ಲಾಗ್ ಏನಾರ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್. ನೋಡಿ, ಮತ್ತೆ ಬಂದೆ. ಯಾಕಂದರೆ KD ಫಿಲಮ್ ಇನ್ನೂ ತಲೆಯಲ್ಲಿ ಗುಯಿ ಅಂತ ಇದೆ. ಯಾಕಂದರೆ ಫಿಲಮಲ್ಲಿ ಆ ರೀತಿ ಎಂಗೇಜಿಂಗು, ಇನ್ನೊಂದು ಹೇಳ್ಬೇಕು ಅಂದ್ಕೊಂಡೆ, ಯಾವ ಫಿಲಮ್ಗಳು ಈ ರೀತಿ ಎಂಗೇಜಿಂಗ್ ಆಗಿ ಇರೋದಿಲ್ಲ. ಇದರಲ್ಲೇನೆಂದರೆ ಮ್ಯೂಸಿಕ್ಕು, ಸ್ಕ್ರೀನ್ ಪ್ಲೇ,
ಆ ವಿಜುವಲ್ಸ್ ಇದೆಯಲ್ಲ ಅದೆಲ್ಲ ಹೆಂಗಿದೆ ಅಂದರೆ ಯಾವುದೋ ಲೋಕಕ್ಕೆ ಕರ್ಕೊಂಡೋಗುತ್ತೆ. ಫಿಲಮ್ ಓಡ್ತಾನೆ ಇರುತ್ತೆ ನಾನ್ ಸ್ಟಾಪ್, ಎಲ್ಲೋ ಬೋರಿಂಗ್ ಆಯಿತು ಅಂತೇಳಿ ಅನ್ಸೋದೇ ಇಲ್ಲ. ನಾನ್ ಸ್ಟಾಪ್ ಓಡ್ತಾ ಇರುತ್ತೆ. ಇದು ಬಂತ, ಇದಾಯ್ತಾ ಅವನಿಗೆ ಏನಾಯ್ತು, ಇವನಿಗಾಯಿತು. ಕಾಳಿ ಮತ್ತು ದೇವ ಕ್ಯಾರೆಕ್ಟ್ರ್ ಏನಿದೆಯಲ್ಲ, ಇವು ಎರಡು ಹೆಸರುಗಳು ಓಡುತ್ತೆ ಫಿಲಮ್ ಪೂರ್ತಿ ಓಡುತ್ತೆ. ಕಾಳಿ ಯಾಕಂಗದ, ಇದಾಯಿತು ಅಂತೇಳಿ ಬರೀ ಎಂಗೇಜಿಂಗೆ ನಾನ್ ಸ್ಟಾಪು. ಇಂಟ್ರೋಲ್ ಹೆಂಗೆ ಬಿಡ್ತು ಅಂತ ಕೂಡ ಗೊತ್ತಾಗಲಿಲ್ಲ. ದಯವಿಟ್ಟು ನೋಡಿ, ಥಿಯೇಟ್ರಲ್ಲೇ ನೋಡಿ, ಒಳ್ಳೆ ಎಫೆಕ್ಟಿವ್ ಆಗಿರುತ್ತೆ. ಯಾಕಂದರೆ ಭಾಳ ದಿನಗಳ ಮೇಲೆ ಈ ರೀತಿ ಮೂವಿ ಇರೋವಂಥದ್ದು. ಬಟ್ ಏನಂದರೆ 18+, ಅದನ್ನು ನೋಡಿಕೊಂಡು ಮಕ್ಕಳನ್ನ ಕರ್ಕೊಂಡೋಗಿ ಕೆಲವೊಂದು ಕಡೆ ಬಿಡ್ತಾರೆ, ಕೆಲವೊಂದು ಕಡೆ ಬಿಡಲ್ಲ. ನಾವು ಹೋಗಿದ್ದು ಮೀರಜ್ ಸಿನಿಮಾಸಲ್ಲಿ, ಅಲ್ಲಿ ಒಳಗಡೆ ಬಿಡೋದೇ ಇಲ್ಲ, ರೂಲ್ಸ್ ಫಾಲೋ ಮಾಡ್ತಾರೆ ಕೆಲವೊಂದು ಕಡೆ. ಬಟ್ ಹಂಗಿದೆ, ಅದೇನಂದರೆ ಬ್ಲಡ್ಡನ್ನು ಜಾಸ್ತಿ ತೋರಿಸಿದೆ ಅಂತ ಹೇಳ್ತಾ ಇದ್ನಲ್ಲ, ಬ್ಲಡ್ನ ತುಂಬ ಲಾಂಗು ಮಚ್ಚುಗಳನ್ನು ತೋರಿಸ್ಬಿಟ್ಟಿದ್ದಾರೆ. ಅದು ಅನಿವಾರ್ಯ, ಅವರಿಗೂ ರೂಲ್ಸ್ನ ಫಾಲೋ ಮಾಡಲೇಬೇಕು ಅಂತೇಳಿ. ಬಟ್ 18+ ಇಲ್ಲ ಅಂದರೆ ಎಲ್ಲರೂ ಆರಾಮಾಗಿ ನೋಡ್ಬೋದು. ಅದು ಚೆನ್ನಾಗಿದೆ. ದಯವಿಟ್ಟು ಪ್ರತಿಯೊಬ್ಬರು ನೋಡಿ. KD ಫಿಲಮ್ ಮಾತ್ರ ಮಿಸ್ ಮಾಡಿಬಿಡಿ. ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ, ಎಲ್ಲರದ್ದು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮಾತ್ರ. ಓಕೆ, ಬಾಯ್.